ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಅವರ ನಡುವಿನ ಆ ಸಮಸ್ಯೆ ಏನಿದೆ ಅದು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಅಂತ ಕಾಣಿಸುತ್ತೆ. ಯಾಕೆ ಅಂತ ಅಂದ್ರೆ ಸಿಟಿ ರವಿ ಅವರು ಮೇಲಿನ ಮೇಲೆ ಒಂದು ಮಾತನ್ನ ಹೇಳ್ತಾ ಇದ್ರು, ಈ ಸರ್ಕಾರದಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ. ಅದರ ಮುಂದುವರೆದ ಭಾಗ ಇದೀಗ ಅವರಿಗೊಂದು ಪತ್ರ ಕೂಡ ಬಂದಿದೆಯಂತೆ, ಅದರಲ್ಲಿ ಜೀವ ಬೆದರಿಕೆ ಹಾಕಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಇಲ್ಲ ಅಂತಾನೆ ಕೊಲೆ ಮಾಡ್ಬಿಡ್ತೀವಿ ಅನ್ನುವಂಥ ಬೆದರಿಕೆ ಆ ಪತ್ರದಲ್ಲಿದೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಅವರ PA SP ಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಚಿಕ್ಕಮಗಳೂರು SP ಗೆ ಸಂಬಂಧಪಟ್ಟಾಗೆ ದೂರು ಕೂಡ ದಾಖಲಾಗಿದೆ ಅನ್ನುವಂಥದ್ದು ವಿಚಾರ. ಇದೇ ವಿಚಾರವನ್ನ ನಾವು DK ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದಾಗ ಇದೆಲ್ಲ ಸುಳ್ಳ್ರಿ, ಸಿಟಿ ರವಿ ಒಬ್ಬ ಡ್ರಾಮಾ ಮಾಸ್ಟರ್ ಅನ್ನುವಂಥ ಟೀಕೆಯನ್ನ ಮಾಡ್ತಾ ಇದ್ರೆ, ಬಿಜೆಪಿ ಅವರಂತೂ ಸಿಟಿ ರವಿ ಅವರಿಗೆ ಏನಾದರೂ ಆದ್ರೆ ಅದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅಂತ ಈಗ ಆಲ್ರೆಡಿ ಹೇಳೋಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಇದು ಎಲ್ಲಿಗೆ ಹೋಗ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. MLC ಸಿಟಿ ರವಿಗೆ ಬಂತ ಜೀವ ಬೆದರಿಕೆ ಪತ್ರ. ಮಗನಿಗೂ ಜೀವ ಬೆದರಿಕೆ ಆರೋಪ, ದೂರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ನಡುವಿನ ತಿಕ್ಕಾಟ ಮುಗಿಯುವಂತೆ ಕಾಣ್ತಿಲ್ಲ. ಒಂದ್ ಕಡೆ CID ತನಿಖೆ ನಡೆಯುತ್ತಿದೆ, ಮತ್ತೊಂದ್ ಕಡೆ ಸಿಟಿ ರವಿ ಹಾಗೂ ಪುತ್ರನಿಗೆ ಜೀವ ಬೆದರಿಕೆ ಹಾಕ್ತಿದ್ದಾರಂತೆ. ಸಿಟಿ ರವಿಗೆ ಕೊಲೆ ಬೆದರಿಕೆ ಹಾಕಿ ಪತ್ರ ಬರೆದಿದ್ದಾರಂತೆ. 15 ದಿನದೊಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಿ ಕ್ಷಮೆ ಕೇಳಬೇಕು, ಇಲ್ಲದಿದ್ರೆ ಹತ್ಯೆ ಮಾಡುವುದಾಗಿ ಚಿಕ್ಕಮಗಳೂರಿನ ಬಸವನಹಳ್ಳಿಯಲ್ಲಿರುವ ರವಿ ನಿವಾಸಕ್ಕೆ ಜೀವ ಬೆದರಿಕೆಯ ಪತ್ರ ಬರೆದಿದ್ದಾರಂತೆ. ಈ ಬಗ್ಗೆ ಸಿಟಿ ರವಿ PA ಚೇತನ್ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸಿಟಿ ರವಿ ಪುತ್ರ ಸೂರ್ಯಗೂ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಚಿಕ್ಕಮಗಳೂರು SP ವಿಕ್ರಮ್ ಆಮ್ಟೆ, ಅನಾಮಧೇಯ ವ್ಯಕ್ತಿಗಳಿಂದ ರವಿಗೆ ಬೆದರಿಕೆ ಪತ್ರ ಬಂದಿದೆ ಅಂತ ದೂರು ನೀಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಭದ್ರತೆ ನೀಡಿದ್ದೇವೆ, ಈ ಬಗ್ಗೆ ತನಿಖೆ ಕೈಗೊಳ್ಳುತ್ತೀವಿ ಅಂತ ಮಾಹಿತಿ ನೀಡಿದ್ದಾರೆ. ಅನಾನಿಮಸ್ ಥ್ರೆಟ್ ಲೆಟರ್ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಚೇತನ್ ಅಂತಕ್ಕಂಥ ಅವರು PA ಅನ್ಸುತ್ತೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಸಿಟಿ ರವಿ ಒಬ್ಬ ಡ್ರಾಮಾ ಮಾಸ್ಟರ್, DKಶಿ ಡಿಚ್ಚಿ. ಇತ್ತ ಸಿಟಿ ರವಿಗೆ ಕೊಲೆ ಬೆದರಿಕೆ ಸಂಬಂಧ ಪ್ರತಿಕ್ರಿಯೆ ನೀಡಿದ DCM DK ಶಿವಕುಮಾರ್, ರವಿಯೊಬ್ಬ ಡ್ರಾಮಾ ಮಾಸ್ಟರ್, ಮಾತನಾಡಿರೋ ಬಗ್ಗೆ ಆತ್ಮಸಾಕ್ಷಿ ಇರಬೇಕು, ಕ್ಷಮೆ ಕೇಳಿದ್ರೆ ಸರಿ ಹೋಗ್ತಿತ್ತು, ಅದನ್ನ ಬಿಟ್ಟು ಸುಳ್ಳಿಗೆ ಸುಳ್ಳು ಹೇಳ್ತಿರೋದು ಸರಿಯಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಿಟಿ ರವಿದು ದೊಡ್ಡ ಡ್ರಾಮಾ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ. ನಾನು ಒಬ್ಬ ನ್ಯಾಷನಲ್ ಲೀಡರ್, ಅವರು BJP ಆಫೀಸ್ ಬೇರರ್ ಅಂತ ತಿಳ್ಕೊಂಡಿದ್ದೆ. ನಾನು ಅವರ ಮಾತು ವಿಚಾರ ಎಲ್ಲ ನೋಡಿದ್ರೆ ಅವರು ಈ ಲೆವೆಲ್ ಇಳಿತಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಬ್ಯೂರೋ ರಿಪೋರ್ಟ್ TV9.